ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾನೇ ಬೆಳೀತಾ ಇದೆ. ಆದ್ರೆ ಈ ಹಿಂದೆಯಿಂದಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನೇಕ ನಾಯಕಿಯರು ಪರಭಾಷೆಯಿಂದ ಬಂದು ಮಿಂಚಿದ್ದಾರೆ. ಬರೋರಿಗೆಲ್ರಿಗೂ ಅವಕಾಶಗಳಂತೂ ಸಿಕ್ಕಿದೆ, ಫೇಮಸ್ ಆಗಿದ್ದು ಕೂಡ ಇದೆ. ಒಂದೆರಡು ಸಿನಿಮಾಗಳನ್ನ ಮಾಡಿದ್ರು ಕೂಡ ಅವರು ಅವರದ್ದೇ ಆದಂತ ಹೆಸರನ್ನ, ಛಾಪನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿಸಿ ಹೋಗಿದ್ದಾರೆ. ಹೌದು, ಈ ಹಿಂದೆಯಿಂದಲೂ ತೆಲುಗು, ತಮಿಳು, ಮಲಯಾಳ ಹೀಗೆ ಅನೇಕ ಭಾಷೆಗಳಿಂದ ಕನ್ನಡ ಇಂಡಸ್ಟ್ರಿಗೆ ಬಂದು ಮಿಂಚಿದಂತ ನಾಯಕಿಯರು ಇದ್ದಾರೆ. ಮಾಡಿದ್ದು 2 ಸಿನಿಮಾಗಳಾದ್ರೂ ಕೂಡ ಅವರ ನೆನಪು ಅಥವಾ ಅವರ ಅಭಿನಯ ಕನ್ನಡಿಗರ ಮನದಲ್ಲಿ ಹಾಗೇ ಉಳಿದಿದೆ. ಆ ಪೈಕಿ ನಿಮ್ಗೆಲ್ಲ ನೆನಪಿರಬಹುದು ಭಾಮಾ. ಹೌದು, ಕನ್ನಡದಲ್ಲಿ ಮಾಡಿದ್ದು 2 ಸಿನಿಮಾ. ಆದ್ರೂ ಭಾಮಾ ಅಂದಿದ ತಕ್ಷಣ ಎಲ್ಲರಿಗೂ ಆ 2 ಸಿನಿಮಾಗಳು ನೆನಪಾಗತ್ತೆ. ಒಂದು ಮೊದಲ ಸಲ, ಇನ್ನೊಂದು ಶೈಲು. ಈ 2 ಸಿನಿಮಾದಲ್ಲಿ ಈಕೆಯ ಅಭಿನಯ, ಈಕೆಯ ಸೌಂದರ್ಯಕ್ಕೆ ಕನ್ನಡಿಗರು ಕಳೆದು ಹೋಗಿದ್ದಾರೆ. ಹೌದು, ನೋಡೋದಕ್ಕೆ ಮುದ್ದಾಗಿದ್ದಂತ ಭಾಮಾ ಕನ್ನಡದಲ್ಲಿ 2 ಸಿನಿಮಾಗಳನ್ನ ಮಾಡ್ತಾರೆ. ಆ 2 ಸಿನಿಮಾಗಳಲ್ಲೂ ಕೂಡ ಕನ್ನಡಿಗರಿಗೆ ತೀರಾ ಹತ್ರ ಆಗ್ತಾರೆ. ಅಂತ ಭಾಮಾ ಯಾವತ್ತು ಜೀವನದಲ್ಲಿ ತಮ್ಮದೇ ಆದಂತ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬ ಹೀರೋಯಿನ್ ಆಗಿ ಹೆಸರು ಮಾಡಿದವರು, ಸದ್ದು ಮಾಡಿದವರು, ಸುದ್ದಿ ಮಾಡಿದವರು ಯಾವತ್ತು ತಮ್ಮ ಜೀವನದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಂತೆ ಕಷ್ಟದ ದಿನಗಳನ್ನ ಅನುಭವಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಈ ಸಮಾಜದಲ್ಲಿ ಯಾರೇ ಸೆಲೆಬ್ರಿಟಿಗಳಾಗಿದ್ರು ಅಥವಾ ಏನೇ ಆಗಿದ್ರು ಹೆಣ್ಣು ಮಕ್ಕಳಿಗೆ ಇರುವಂತಹ ಸಮಸ್ಯೆಗಳನ್ನ ಅನುಭವಿಸಲೇಬೇಕು ಅನ್ನೋದಕ್ಕೆ ಇವರ ಸ್ಟೋರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹಾಗಿದ್ರೆ ಭಾಮಾ ಜೀವನದಲ್ಲಿ ಏನಾಗಿದೆ, ಭಾಮಾ ಅದೆಂತ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಭಾಮಾ ಅದೆಂತ ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಎಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೊದಲ ಸಲ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪ್ರವೇಶ ನೀಡಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಶೈಲು ಚಿತ್ರದಲ್ಲಿ ಕನ್ನಡಿಗರ ಮನಗೆದ್ದಿರುವ ನಟಿ ಭಾಮಾ ಕುರಿತು ಸ್ಫೋಟಕ ಸುದ್ದಿಯೊಂದು ಬಹಳ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಆ ಬಗ್ಗೆ ಕೊನೆಗೂ ಭಾಮಾ ಮೌನ ಮುರಿದಿದ್ದಾರೆ, ತಾವು ಕೂಡ ಮಾತನಾಡಿದ್ದಾರೆ. ಹೌದು, ಭಾಮಾ ಅವರು ತಮ್ಮ ಗಂಡನಿಂದ ಬೇರೆಯಾಗಿದ್ದಾರೆ ಎಂಬ ಸುದ್ದಿ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆರಂಭದಲ್ಲಿ ಇದೆಲ್ಲ ಕೇವಲ ವದಂತಿ ಮಾತ್ರ ಅಂತ ಹೇಳಲಾಗಿತ್ತು. ಆದ್ರೆ ಕೊನೆಗೂ ಸ್ವತಃ ಭಾಮಾ ಅವರೇ ಡಿವೋರ್ಸ್ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಳ್ಳುವ ಮೂಲಕ ಡಿವೋರ್ಸ್ ಅನ್ನ ಖಚಿತಪಡಿಸಿದ್ದಾರೆ. ನಾನೀಗ ಸಿಂಗಲ್ ಮದರ್ ಅಂತ ಹೇಳಿಕೊಂಡಿದ್ದಾರೆ. ನಾನು ಎಷ್ಟು ಬಲಶಾಲಿ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ಒಂಟಿ ತಾಯಿಯಾಗಿ ಇರೋವರೆಗೂ ಬಲಶಾಲಿಯಾಗಿರುವುದು ನನ್ನ ಏಕೈಕ ಆಯ್ಕೆ ಆಗಿದೆ. ಇನ್ಮುಂದೆ ನಾನು ಮತ್ತು ನನ್ನ ಮಗಳು ಮಾತ್ರ ಅಂತ ಭಾಮಾ ಹೇಳಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಗಳೊಂದಿಗೆ ಇರುವ ಫೋಟೋವನ್ನು ಶೇರ್ ಮಾಡಿಕೊಂಡು ಈ ಮೇಲಿನಂತೆ ಬರೆದುಕೊಂಡಿದ್ದಾರೆ. ಅಂದಹಾಗೆ ಭಾಮಾ ಅವರು ಕೆಲ ದಿನಗಳಿಂದ ತಮ್ಮ ಪತಿ ಅರುಣ್ ಜಗದೀಶ್ ಅವರೊಂದಿಗಿರುವ ಯಾವುದೇ ಚಿತ್ರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿಲ್ಲ. ಇದನ್ನ ಗಮನಿಸಿದ ಅಭಿಮಾನಿಗಳು ಗಂಡ ಹೆಂಡತಿ ಬೇರೆ ಬೇರೆ ಆಗಿದ್ದಾರೆ ಅಂತ ಕಾಮೆಂಟ್ ಬಾಕ್ಸ್ ಮೂಲಕ ಪ್ರಶ್ನಿಸಿದ್ರು. ಆದರೆ ಇದ್ಯಾವುದಕ್ಕೂ ಉತ್ತರಿಸದ ಭಾಮಾ ತಮ್ಮ ಮಗಳ ಚೊಚ್ಚಲ ಫೋಟೋ ಸೇರಿದಂತೆ ಅರುಣ್ ಇರುವ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ತಮ್ಮ ಮದುವೆ ಸಮಾರಂಭಕ್ಕೆ ಸಂಬಂಧಿಸಿದ ಫೋಟೋಗಳು ಸಹ ಇತ್ತು, ಅವುಗಳನ್ನು ಡಿಲೀಟ್ ಮಾಡಲಾಗಿದೆ. ಇನ್ಸ್ಟಾಗ್ರಾಮ್ ಪೇಜ್ನ ಪ್ರೊಫೈಲ್ನಲ್ಲಿ ಕಲಾವಿದೆ, ಗಾಯಕಿ ಹಾಗೂ ಗೌರಿಯ ತಾಯಿ ಅಂತ ಬರೆದುಕೊಂಡಿದ್ದಾರೆ. ಈ ಹಿಂದೆ ತಮ್ಮ ಖಾತೆಯಲ್ಲಿ ತನ್ನ ಹೆಸರಿನ ಜೊತೆಗೆ ಪತಿಯ ಹೆಸರು ಸಹ ಇತ್ತು. ಆದರೆ ಇದೀಗ ಅರುಣ್ ಹೆಸರು ಸಹ ಕೈ ಬಿಡಲಾಗಿದೆ. ಭಾಮಾ ಅವರು ದುಬೈನಲ್ಲಿ ಗೋಲ್ಡನ್ ವೀಸಾ ಪಡೆಯುವ ಸಂದರ್ಭದಲ್ಲೂ ಫೋಟೋಗಳಲ್ಲಿ ಅರುಣ್ ಇರಲಿಲ್ಲ. ಹೀಗಾಗಿ ಭಾಮಾ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವುದು ಸ್ಪಷ್ಟವಾಗಿದೆ. ಡಿವೋರ್ಸ್ಗೆ ಕಾರಣ ಏನು, ಇಬ್ಬರ ನಡುವೆ ಏನಾಯಿತು ಎಂಬ ಸಂಗತಿ ಇದೀಗ ಎಲ್ಲರೂ ಕೇಳ್ತಾ ಇದ್ದಾರೆ. ಭಾಮಾ ಅವರು 2020ರಲ್ಲಿ ಜನವರಿಯಲ್ಲಿ ಅರುಣ್ ಎಂಬ ಉದ್ಯಮಿಯನ್ನ ಮದುವೆ ಆಗಿದ್ರು. ಬಳಿಕ ಸಿನಿಮಾ ಕ್ಷೇತ್ರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. 2021ರಲ್ಲಿ ಭಾಮಾ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಹಾಗೆ ಭಾಮಾ ಅವರು ನಟ ಯಶ್ ಅಭಿನಯದ ಮೊದಲ ಸಲ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಭಾಮಾ ನೋಡೋದಕ್ಕೆ ಚೆನ್ನಾಗಿದ್ದರಿಂದ ಈಕೆಯ ಕೈ ಹಿಡಿಯುವವರು ಯಾರು ಅಂತ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಭಾಮಾಗೆ ಅನೇಕ ಆಫರ್ಗಳು ಬಂದಿದ್ದು ಕೂಡ ಇದೆ. ಆದ್ರೆ ತಾನು ಇಷ್ಟಪಟ್ಟವರನ್ನೇ ಮದುವೆ ಆಗಿದ್ರು. ಬಹಳ ಅದ್ದೂರಿಯಾಗಿಯೇ ಮದುವೆ ಆಗಿದ್ರು. ಸಿನಿಮಾ ರಂಗದ ಅನೇಕ ನಟ ನಟಿಯರು, ಗಣ್ಯರು ಈ ಒಂದು ಶುಭ ಕಾರ್ಯದಲ್ಲಿ ಭಾಗಿಯಾಗಿದ್ರು. 2 ವರ್ಷಗಳ ಕಾಲ ಎಲ್ಲವೂ ಚೆನ್ನಾಗಿಯೇ ಇತ್ತು.
ಟಾಪ್ ಹೀರೋಯಿನ್ ಆಗಿದ್ದವರು ಮದುವೆ ಆಗ್ಬೇಕಾದ್ರೆ 1000 ಬಾರಿ ಯೋಚನೆ ಮಾಡ್ತಾರೆ. ಮದುವೆ ಆದ ಮೇಲೆ ನನ್ನ ಕೆರಿಯರ್ ಏನಾಗ್ಬೋದು, ಸಮಸ್ಯೆ ಆಗ್ಬೋದೇನೋ, ನನ್ನ ಮದುವೆ ಆಗುವ ಅವಶ್ಯಕತೆ ಇದೆಯಾ ಅಂತ. ತನ್ನ ವೈಯಕ್ತಿಕ ಜೀವನ ಹೀಗೆ ಇರಬೇಕು, ವೃತ್ತಿ ಜೀವನ ಹೀಗೆ ಇರಬೇಕು ಅನ್ನುವಂತ ಮಹದಾಸೆ ಇರುತ್ತೆ. ಭಾಮ ಕೂಡ ಹಾಗೇನೆ ವೈಯಕ್ತಿಕ ಜೀವನದ ಬಗ್ಗೆ ತುಂಬಾನೇ ಕನಸು ಕಂಡಿದ್ರು. ಪ್ರೀತಿಸಿ ಮದುವೆ ಆಗ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು, ಇಡೀ ಜೀವನ ಸಂತೋಷದಿಂದ ಖುಷಿಯಿಂದ ಕಳಿಬೇಕು ಅಂತ. 2 ವರ್ಷಗಳ ಕಾಲ ಎಲ್ಲವೂ ಚೆನ್ನಾಗೇ ಇತ್ತು. ಅದಾದ್ಮೇಲೆ ಮುದ್ದಾದ ಹೆಣ್ಣು ಮಗು ಕೂಡ ಆಗಿದೆ. ಹೀಗಿರ್ಬೇಕಾದ್ರೆ ಮಗುವಿನ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾಗಿದ್ದಂತ ಜೋಡಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ, ಭಿನ್ನಮತ ಉಂಟಾಗಿದೆ. ಗಂಡ ಹೇಳಿದ ಮಾತು ಭಾಮಗ ಅರ್ಥ ಆಗ್ತಿರ್ಲಿಲ್ಲ. ಭಾವನ ಒಂದಷ್ಟು ಅಸಮಾಧಾನ, ಬೇಸರ ಗಂಡನಿಗೆ ಅರ್ಥ ಆಗ್ತಿರ್ಲಿಲ್ಲ. ಇದು ಹೀಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ನಡೆಸೋದು ತೀರಾ ಕಷ್ಟ ಆಗುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಆದರೆ ಅಷ್ಟು ಮುದ್ದಾದ ಜೋಡಿಗೆ ಅದ್ಯಾರು ಕಣ್ ಬಿತ್ತೋ ಏನೋ ಗೊತ್ತಿಲ್ಲ. ಮಗಳಾಗ್ತಾ ಇದ್ದ ಹಾಗೇನೆ ಹೀಗೆ ಇಬ್ಬರು ಬೇರೆ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಮದುವೆ ಆದ್ಮೇಲೆ ಸಿನಿಮಾನೂ ಬೇಡ, ನನಗೆ ವೈಯಕ್ತಿಕ ಜೀವನವೇ ಮುಖ್ಯ ಅಂತ ಹೋಗಿದ್ದಂಥ ಭಾಮ ಬದುಕಲ್ಲೇ ಈ ಥರ ಬಿರುಗಾಳಿ ಎದ್ದಿದ್ದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಈಗ ಮಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಅವರ ಈ ಕಾರಣಕ್ಕಾದ್ರೂ ಮತ್ತೆ ಭಾಮ ಸಿನಿಮಾದಲ್ಲಿ ನಟಿಸ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಮಗಳಿಗೆ ಓದಿಸ್ಬೇಕು, ಮಗಳಿಗೆ ಒಳ್ಳೆ ಭವಿಷ್ಯವನ್ನು ಕಲ್ಪಿಸಬೇಕು ಅಂದ್ರೆ ಭಾಮ ಕೆಲಸ ಮಾಡಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಭಾಮ ಮತ್ತೆ ವಾಪಸ್ ಕಂಬ್ಯಾಕ್ ಮಾಡ್ತಾರೆ, ಇನ್ನೊಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಅನ್ನುವಂಥ ಆಸೆಯನ್ನ ಅವರ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಆದ್ರೆ ಇದ್ಯಾವುದ್ರ ಬಗ್ಗೆಯೂ ಕೂಡ ಭಾಮ ಕ್ಲಾರಿಟಿ ಕೊಟ್ಟಿಲ್ಲ. ಡಿವೋರ್ಸ್ ಆಗಿರೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ತರ ಬರೆದುಕೊಂಡಿರೋದ್ರಿಂದ ಡಿವೋರ್ಸ್ ಆಗಿರೋದು ಕನ್ಫರ್ಮ್ ಆಗಿದೆ. ಆದ್ರೆ ಈ ಜೋಡಿ ಮತ್ತೆ ಒಂದಾಗೋದೇ ಇಲ್ವಾ? ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಭಾಮ ಬರ್ತಾರಾ? ಅವರ ಮಗಳನ್ನ ಸಾಕುವ ಹೊಣೆ ಇರೋದ್ರಿಂದ ಭಾಮ ಯಾವ ರೀತಿಯಾಗಿ ಮುಂದಿನ ಲೈಫನ್ನು ಲೀಡ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಭಾಮ ಏನು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.